ನಮಸ್ಕಾರ ವೀಕ್ಷಕರೇ. ನಿಮ್ಮ KCT ರ್ಯಾಂಕು 50,000ದಿಂದ 75,000 ಮಧ್ಯೆ ಇದೆಯಾ? ಒಂದು ವಿಷಯ ಹೇಳ್ತೇನೆ. ನಿಮ್ಮ ರ್ಯಾಂಕ್ ನೋಡಿ ನಿಮಗೆ ಡಿಸ್ಪಾಯಿಂಟ್ ಆಗಿರ್ಬೋದು, ದಯವಿಟ್ಟು ನಿರಾಶೆ ಆಗಬೇಡಿ. ಈ ರ್ಯಾಂಕ್ನಲ್ಲಿ ಕೂಡ ಉತ್ತಮ ಇಂಜಿನಿಯರಿಂಗ್ ಕಾಲೇಜು ಮತ್ತು ಉತ್ತಮ ಬ್ರಾಂಚಸ್ ಸಿಗೋ ಅವಕಾಶ ಇದೆ. ಅದು ಒಂದು ತಪ್ಪು ಮಾಡಿದರೆ ಒಳ್ಳೆಯ ಸೀಟು ತಪ್ಪಬಹುದು. ಇಂದು ನಾವು ನೋಡೋಣ ಯಾವ ಕಾಲೇಜ್ ನಿಮ್ದು ಡ್ರೀಮ್ ಆಗ್ಬೋದು, ಯಾವ್ದು ಟಾರ್ಗೆಟ್ ಆಗ್ಬೋದು, ಯಾವುದು ಸೇಫ್ ಕಾಲೇಜ್ ಆಗ್ಬೋದು. ಮಾಕ್ ಅಲಾಟ್ಮೆಂಟ್ ನಂತರ ಯಾವ ಆಪ್ಷನ್ ಚೇಂಜ್ ಮಾಡಬೇಕು ಬಿಫೋರ್ ವಿ ಸ್ಟಾರ್ಟ್. ಈ ಅನಾಲಿಸಿಸ್ 2020ರ ಮಾಕ್ ಅಲಾಟ್ಮೆಂಟ್ ಕ್ಲೋಸಿಂಗ್ ರ್ಯಾಂಕ್ ಮೇಲೆ ಮಾಡಿದೆ. ಫೈನಲ್ ಅಲಾಟ್ಮೆಂಟ್ ನಲ್ಲಿ ಆಪ್ಷನ್ ಮಾಡಿಫಿಕೇಶನ್, ಸೀಟ್ ಮೂವ್ಮೆಂಟ್, ಸ್ಟೂಡೆಂಟ್ ಅಪ್ಗ್ರೇಡ್, ಸ್ಟೂಡೆಂಟ್ ಎಕ್ಸಿಟ್ ಇವುಗಳ ಕಾರಣದಿಂದ ಕ್ಲೋಸಿಂಗ್ ರ್ಯಾಂಕ್ ಚೇಂಜ್ ಆಗ್ಬೋದು. ಹೀಗಾಗಿ ಮಾಕ್ ರಿಸಲ್ಟ್ ನೋಡಿ ಪ್ಯಾನಿಕ್ ಆಗಬೇಡಿ. ಈ ರ್ಯಾಂಕ್ ರೇಂಜ್ ನಲ್ಲಿ ನನಗೆ 4 ಟ್ರೆಂಡ್ ಅಬ್ಸರ್ವ್ ಮಾಡಿದೆ. ಒಂದು, CSE ಮಾತ್ರ ಇಟ್ಕೊಂಡ್ರೆ ಆಪ್ಷನ್ ಕಡಿಮೆ ಆಗ್ಬೋದು. AML ಮತ್ತು ECE ಬ್ರಾಂಚ್ ಮೂಲಕ ಉತ್ತಮ ಕಾಲೇಜ್ ಸೇರೋ ಅವಕಾಶ ಹೆಚ್ಚಿದೆ. ಮೂರನೇದು, ಬೆಂಗಳೂರು ಹೊರಗಿನ ಕಾಲೇಜನ್ನು ಇಗ್ನೋರ್ ಮಾಡಿದರೆ ಉತ್ತಮ ಅವಕಾಶ ಕಳ್ಕೋಬಹುದು. 4ನೇ ಟ್ರೆಂಡ್, ಕಾಲೇಜ್ ಪ್ರಿಫರೆನ್ಸ್ ಆರ್ಡರು ಈ ರ್ಯಾಂಕ್ ನಲ್ಲಿ ಬಹಳ ಇಂಪಾರ್ಟೆಂಟ್. ಇವಾಗ ಡ್ರೀಮ್ ಕಾಲೇಜಸ್ ನೋಡೋಣ. 50,000ರಿಂದ 75 ರ್ಯಾಂಕ್ ಇದ್ರೆ ಈ ಕಾಲೇಜನ್ನ ರಿಮೂವ್ ಮಾಡಕ್ ಹೋಗ್ಬಿಡಿ. ಫೈನಲ್ ರೌಂಡ್ ನಲ್ಲಿ ಕೆಲವೊಮ್ಮೆ ಮೂವ್ಮೆಂಟ್ ಆಗ್ಬೋದು. ಅದಕ್ಕೆ ಡ್ರೀಮ್ ಆಪ್ಷನ್ VVCE ಮೈಸೂರು, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ, KLS ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ, PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಗಮನಿಸಿ, ಇವು ಡ್ರೀಮ್ ಆಪ್ಷನ್, ಗ್ಯಾರಂಟಿ ಅಲ್ಲ. ಆದರೆ ಆಪ್ಷನ್ ಎಂಟ್ರಿಯಲ್ಲಿ ಇರಲಿ ಇನ್ ಟಾರ್ಗೆಟ್ ಕಾಲೇಜಸ್. ಈಗ ಟಾರ್ಗೆಟ್ ಕಾಲೇಜ್ ಬರೋಣ. ಇಲ್ಲಿ ಸೀಟ್ ಸಿಗೋ ಸಾಧ್ಯತೆ ನಿಮ್ಗೆ ಹೆಚ್ಚು. ಒಂದು, KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KSIT ಬ್ಯಾಂಗ್ಳೂರ್, CSE 32,000, AML 36,000, ECE 36. ಫೈನಲ್ ಮೂವ್ಮೆಂಟ್ ನಲ್ಲಿ ಕೆಲವೊಮ್ಮೆ ಬ್ರಾಂಚ್ ಮುಂದೆ ಹೋಗ್ಬೋದು. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ISC 41,000, ECE 39, EEE 51,000, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ, AML 38,000, ECE 45,000, CSE 44,000, UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ECE 35,000, EEE 50,000. ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಫ್ರೀ ಅಡ್ವಾಂಟೇಜ್ ಕೂಡ ಇದೆ. ಸೇಫ್ ಕಾಲೇಜಸ್. ಈಗ ಸೇಫ್ ಆಪ್ಷನ್ ಬರೋಣ. ಇಲ್ಲಿ ಖಂಡಿತ ನೀವು ಆಪ್ಷನ್ ಇಟ್ಟರೆ ಸೇರಿಸಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್, CSE 51,000, ISC 63,000, AML 41,000. AMC ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, CSE 52,000, AML 43,000, ECE 54,000. ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, CSE 42,000, ISC 50,000, AML 35,000, ECE 50,000. JNNCE ಶಿವಮೊಗ್ಗ, CSE 38,000, AML 31,000, ECE 51,000. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು, CSE 67,000, ECE 86,000, EEE 1,14,000. 50,000ದಿಂದ 70,000 ರ್ಯಾಂಕ್ ಬಿದ್ದರೆ ಈ ಕಾಲೇಜ್ ಇಗ್ನೋರ್ ಮಾಡಬೇಡಿ. ಬೆಸ್ಟ್ ಕಾಲೇಜ್ ಫಾರ್ ಬೈ ಬ್ರಾಂಚಸ್. ಈ ರೇಂಜ್ಗೆ ಡ್ರೀಮ್ ಕಾಲೇಜಸ್ VVCE ಮೈಸೂರು, SDM ಧಾರವಾಡ, KLS ಬೆಳಗಾವಿ. ಟಾರ್ಗೆಟ್ ಕಾಲೇಜಸ್ಸು ಆಚಾರ್ಯ ಬ್ಯಾಂಗ್ಳೂರ್, KSIT ಬ್ಯಾಂಗ್ಳೂರ್, ಆಕ್ಸ್ಫರ್ಡ್ ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ಸು ಈಸ್ಟ್ ಪಾಯಿಂಟ್, AMC, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ ISCಗೆ ಆಚಾರ್ಯ ಬ್ಯಾಂಗ್ಳೂರ್, ಆಕ್ಸ್ಫರ್ಡ್ ಬ್ಯಾಂಗ್ಳೂರ್, ಬಾಪೂಜಿ ದಾವಣಗೆರೆ, ಈಸ್ಟ್ ಪಾಯಿಂಟ್ ಬ್ಯಾಂಗ್ಳೂರ್. AMLಗೆ VVCE ಮೈಸೂರು, ಆಚಾರ್ಯ ಬ್ಯಾಂಗ್ಳೂರ್, KSIT ಬ್ಯಾಂಗ್ಳೂರ್, ಅಟ್ರಿಯಾ ಬ್ಯಾಂಗ್ಳೂರ್, JNNCE ಶಿವಮೊಗ್ಗ. ECಗೆ VVCE ಮೈಸೂರು, KLS ಗೋಲ್ಟೆ ಬೆಳಗಾವಿ, PS ಮಂಡ್ಯ, ಆಕ್ಸ್ಫರ್ಡ್ ಬ್ಯಾಂಗ್ಳೂರ್, AMC ಬ್ಯಾಂಗ್ಳೂರ್. EEEಗೆ VVCE ಮೈಸೂರು, PSCE ಮಂಡ್ಯ, ಆಚಾರ್ಯ ಬ್ಯಾಂಗ್ಳೂರ್, SDM ಧಾರವಾಡ, AMC ಬ್ಯಾಂಗ್ಳೂರ್. ಈಗ ನೀವು ಏನು ಚೇಂಜ್ ಮಾಡಬೇಕು? ಮಾಕ್ ಅಲಾಟ್ಮೆಂಟ್ ಆದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಡ್ರೀಮ್ ಕಾಲೇಜಸ್ನ ಡಿಲೀಟ್ ಮಾಡಬೇಡಿ. AML ಮತ್ತು ECನ ಆ್ಯಡ್ ಮಾಡ್ಕೊಳ್ಳಿ. ಬೆಂಗಳೂರು ಹೊರಗಿನ ಉತ್ತಮ ಕಾಲೇಜ್ನು ಸೇರಿಸಿ. ಉದಾಹರಣೆಗೆ VVCE ಮೈಸೂರು, SDM ಧಾರವಾಡ, KLS ಕೋಲ್ಟೆ ಬೆಳಗಾವಿ, PS ಮಂಡ್ಯ ಇವನ್ನು ಇಗ್ನೋರ್ ಮಾಡಕ್ಕೆ ಹೋಗ್ಬಿಡಿ. ಸೇಫ್ ಕಾಲೇಜ್ ಸಾಕಷ್ಟು ಇರಲಿ. ಕನಿಷ್ಠ 80ರಿಂದ 100 ಸೇಫ್ ಆಪ್ಷನ್ ಇರಲಿ. ಜಾಯಿನ್ ಮಾಡೋದಿದ್ದಾಗ ಕಾಲೇಜ್ ಮಾತ್ರ ಆಪ್ಷನ್ ಎಂಟ್ರಿಲಿ ಇರಲಿ. ಫೈನಲ್ ಸಬ್ಮಿಷನ್ ಮಾಡೋ ಮೊದಲು ಆಪ್ಷನ್ ಆರ್ಡರ್ನ ಮತ್ತೊಮ್ಮೆ ಚೆಕ್ ಮಾಡಿ. ಅಂದರೆ ನನ್ನ ಪ್ರಿಫರ್ಡ್ ಆರ್ಡರ್. ಈ ರ್ಯಾಂಕ್ ರೇಂಜ್ ವಿದ್ಯಾರ್ಥಿಗಳಿಗೆ ನನ್ನ ಸಜೆಷನ್: VVCE ಮೈಸೂರು, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ, KLS ಗೋಲ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ, PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ, UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ಎಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ಈಸ್ಟ್ ಪಾಯಿಂಟ್ ಕಾಲೇಜ್ ಬ್ಯಾಂಗ್ಳೂರ್, AMC ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, JNNCE ಶಿವಮೊಗ್ಗ, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು, SIT ತುಮಕೂರು. ಈ ಆರ್ಡರ್ ಒಂದು ಜಸ್ಟ್ ಗೈಡೆನ್ಸ್ ಅಷ್ಟೇ. ನಿಮ್ಮ ಆಸಕ್ತಿ, ಬ್ರಾಂಚ್ ಪ್ರಿಫರೆನ್ಸು ಅದರ ಮೇಲೆ ಚೇಂಜ್ ಮಾಡ್ಕೊಳ್ಳಿ. ವೀಕ್ಷಕರೇ, 50ರಿಂದ 75,000 ರ್ಯಾಂಕ್ ಅಂದರೆ ಕೌನ್ಸಿಲಿಂಗ್ ಮುಗ್ದಿಲ್ಲ. ಸರಿಯಾದ ಸ್ಟ್ರಾಟಜಿ ಇದ್ರೆ ಉತ್ತಮ ಕಾಲೇಜ್ ಪಡೆಯುವ ಅವಕಾಶ ಇನ್ನೂ ಇದೆ. ಅದರಿಂದ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನಿಮ್ಮ KCT ರ್ಯಾಂಕ್ ಎಷ್ಟು? ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಬ್ರಾಂಚ್ ಬಂದಿದೆ?
ಫೈನಲ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಪಡೆದು ಬಯಸ್ತೀರಾ? ಮುಂದಿನ ವಿಡಿಯೋದಲ್ಲಿ 75,000ದಿಂದ 1,00,000 ರ್ಯಾಂಕಿಗೆ ಯಾವುದು ಬೆಸ್ಟ್ ಆಪ್ಷನ್ ಅಂತ ನೋಡೋಣ. ದಯವಿಟ್ಟು ಅರಿವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.